ಮೊದಲಿಗೆ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ವೇದಿಕೆ ಮೇಲೆ ಗಣ್ಯರಿದ್ದಾರೆ. ಯಾಕೆಂದ್ರೆ ಇಲ್ಲಿ ಕೂತಿರೋ ಎಲ್ಲ ದೊಡ್ಡ ಗಣ್ಯರನ್ನ ನಾವೆಲ್ಲ ನೋಡ್ತಾ ಬೆಳೆದವರು. ನಾವು ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದವರು ಇವರೆಲ್ಲ. ನಾನಿವತ್ತು ಅವ್ರ ಜೊತೆ ವೇದಿಕೆ ಮೇಲೆ ಕೂತಿದ್ದೀನಿ ಅಂದ್ರೆ ಇದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಈ ಸಿನಿಮಾಗೆ ಮುಖ್ಯವಾಗಿ ರಾಘು ಸಾರು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, ಮರೆಯದೆ ಕ್ಷಮಿಸು ಅಂತ. ಆ ಸಿನಿಮಾದಲ್ಲಿ ಮಾಮೂಲಿ ಕಾಮಿಡಿಯನ್ ಆಗಿ ಆಕ್ಟ್ ಮಾಡ್ಕೊಂಡ್ ಬಂದಿದ್ದೆ. ನೆಕ್ಸ್ಟ್ ನೀನು ಹೀರೋ ಮಾಡ್ತೀನಿ ಅಂದ್ರು. ಸಖತ್ ಕಾಮಿಡಿ ಮಾಡ್ತಿದ್ದೀರಾ ಸರ್ ಅನ್ಕೊಂಡ್ ಬಂದೆ. ಅದಾದ್ಮೇಲೆ ಒಂದು ಕಥೆ ಹೇಳಕ್ ಕೂತ್ಕೊಂಡ್ರು. ನೆಕ್ಸ್ಟ್ ಡೇ ಫೋಟೋ ಶೂಟು, ನೀನೇ ಹೀರೋ ಅಂದ್ರು. ನನ್ನ ಲುಕ್ ಸರ್ ಏನ್ ಹೇಳ್ತಿದ್ದೀರಾ ಸರ್, ಎಲ್ಲ ಒಂದ್ ಕಡೆ ಕಾಮಿಡಿ ನಾವು ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಕೊಂಡಿದೀನಿ, ಯಾಕೆ ಸರ್ ಹೀರೋ ಮಾಡ್ತೀರಾ? ಬೇಡ ಸರ್, ನೆಕ್ಸ್ಟ್ ನನ್ನ ಕರೆಯಲ್ಲ ಜನ, ಬೇಡ ಸರ್. ಇಲ್ಲ ರಘು, ನೀನು ಕಾಮಿಡಿ ಫ್ರೆಂಡ್ ಅಲ್ಲ, ನೀನೊಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ನೀನ್ ಈ ಸಿನಿಮಾದಲ್ಲಿ ಬೇರೆ ರೂಪದಲ್ಲೇ ತೋರಿಸ್ತೀವಿ ಅಂತ ಹೇಳಿದ್ರು. ನಾವು ಟಾಕಿ ಪೋರ್ಷನ್ ಎಲ್ಲ ಮುಗಿಸಿದ್ವಿ. ಸಾಂಗ್ ಅದ್ಭುತವಾಗಿ ಬಂತು. ರಾಘು ಮಾಸ್ಟ್ರು ಮಾಡಿದ್ದು ನಿಜವಾಗ್ಲೂ ಸಾಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಅದಾದ್ಮೇಲೆ ಬೆಂಡೆತ್ತಕ್ಕೆ ಅಂತ ಒಬ್ರು ರಾಕ್ಷಸರು ಬಂದು ಕೂತ್ಕೊಂಡ್ರು. ಸರ್ ನನ್ನ ಲೈಫೆಲ್ಲ ನಾನು ಫೈಟ್ ಮಾಡಿಲ್ಲ ಸರ್, ಅಂದ್ರೆ ಬಾಯಲ್ಲಿ ಫೈಟ್ ಮಾಡ್ಕೊಂಡ್ ಬಂದಿದೀವಿ. ಜಾಲಿ ಮಾಸ್ಟ್ರು ರೋಪ್ ಗಿಪ್ ಎಲ್ಲ ಹಾಕಿ ಮೇಲೆ ಎತ್ಬಿಟ್ಟಿದ್ರು, ಬಾಯಿಗೆ ಬಂದ್ಬಿಟ್ಟಿತ್ತು, ಎಲ್ಲಿ ಏನಾಗ್ಬಿಡ್ತು. 2 ದಿವಸ ಎದ್ದಿಲ್ಲ, 1 ದಿವಸ ಫೈಟ್ ಮಾಡಿ. ಆಮೇಲೆ ಅನ್ಕೊಂಡೆ ಸಿನಿಮಾ ಹೀರೋ ಆಗೋದು ಇಷ್ಟೊಂದು ಕಷ್ಟ ಇದೆಯಾ ಅಂತ. ಇವತ್ತು ಎಷ್ಟು ಜನ ಕಷ್ಟಪಟ್ಟು ಸಿನಿಮಾ ಮಾಡಿ ತೆರೆಯಲ್ಲಿ ಬಂದಿರ್ತಾರೆ, ಏನಿದೆ ಅನ್ಕೊಂಡ್ಬಿಡ್ತೀವಿ ಒಂದೊಂದ್ಸತಿ. ಆ ಕಷ್ಟ ನನಗೆ ಗೊತ್ತಾಗಿದೆ ಈ ಸಿನಿಮಾ ಮಾಡಿದ್ಮೇಲೆ ಹೀರೋ ಆಗಿ. ಫೈಟ್ ಸೀನ್ ಎಲ್ಲ ಆಯ್ತು. ಈಗ ಒಂದ್ ಹಂತಕ್ಕೆ ತಗೊಂಡ್ ಬಂದಿದೀವಿ. ನೀವು ನೋಡಿದ್ರಿ ಫಸ್ಟ್ ಲುಕ್, ಹೇಗನ್ನಿಸ್ತು ಅಂತ ನಿಮ್ ಚಪ್ಪಾಳೆ ಮೂಲಕ ಕೊಟ್ರೆ ನಮಗೊಂದು ಖುಷಿ ಆಗುತ್ತೆ. ಇದೇ ಚಪ್ಪಾಳೆ ಥಿಯೇಟರ್ ಬಿದ್ಬಿಟ್ರೆ ಇನ್ನೂ ಬಹಳ ಸಂತೋಷ. ಇದಕ್ಕೆ ಇದು ಒಂದು ಫ್ಯಾಮಿಲಿ ತರ ಆಯ್ತು ಈ ಸಿನಿಮಾ. ನನಗೆ ನನ್ನ ಆತ್ಮೀಯರು ದೀಪಕ್ ಅವರು ಇದಕ್ಕೆ ಕ್ಯಾಮ್ರಾಮನ್, ಬ್ಯಾಕ್ ಟು ಬ್ಯಾಕ್ ನನಗೆ ಅವ್ರ ಜೊತೆ ಕೆಲಸ ಮಾಡೋಂತ ಭಾಗ್ಯ ಸಿಕ್ತು. ಇದೆಲ್ಲದಕ್ಕೂ ನನ್ನೊಬ್ಬ ರಾಯರನ್ನ ನಾನು ಸ್ಮರಿಸ್ತೀನಿ. ಯಾಕೆಂದ್ರೆ ನಮ್ಮ ಸಿನಿಮಾ ಫಸ್ಟ್ ಮುಹೂರ್ತ ಆಗಿದ್ದು ಬಂಡಿಕಾಳಮ್ಮನ ದೇವಸ್ಥಾನದಲ್ಲಿ. ಆ ತಾಯಿ ಆಶೀರ್ವಾದ ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ. ಅದಾದ್ಮೇಲೆ ಈ ಸಿನಿಮಾ ರಾಯರ ದಯೆಯಿಂದ ಇಲ್ಲಿವರೆಗೂ ಬಂದಿದೆ. ಸೊ ರಾಘವರ ಹೆಸರು ರಾಘವೇಂದ್ರ ಅಂದ್ರೆ ರಾಘವ ಅಂತಾನೆ ಬರುತ್ತೆ. ಸೊ ರಾಯರು ಕನೆಕ್ಟಿವಿಟಿ ಅನ್ಕೊಂತೀನಿ, ರಾಯರ ಆಶೀರ್ವಾದ ಇದೆಲ್ಲ. ಮುಂದೆ ಜನ ನೋಡಿ ಹೇಳ್ಬೇಕು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಹಾಗೂ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ನಿಜವಾಗ್ಲೂ ನರ್ವಸ್ ಆಗ್ತಾ ಇದೆ. ನಿಮ್ಮ ಪಾತ್ರದ ಬಗ್ಗೆ ಪಾತ್ರ ಬಂದು ಈ ಸಿನಿಮಾದಲ್ಲಿ ಒಂದು ಮುಗ್ಧ ಹಳ್ಳಿಯ ಹುಡುಗಿ. ಅದರಲ್ಲೂ ನನ್ನ ತಂದೆಯ ಒಂದು ಮುದ್ದಿನ ಮಗಳಾಗಿರ್ತೀನಿ ಈ ಸಿನಿಮಾದಲ್ಲಿ. ನೋಡಿದ ತಕ್ಷಣ ಒಂದು ಇಷ್ಟ ಆಗುವಂತಹ ಕ್ಯಾರೆಕ್ಟರ್ ನನ್ನದು ಈ ಸಿನಿಮಾದಲ್ಲಿ. ಬಟ್ ಈ ಕ್ಯಾರೆಕ್ಟರ್ ಪಡ್ಕೊಳ್ಬೇಕಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ನನ್ಗೆ ಒಂದೇ ದಿನಕ್ಕೆ ಹೋಗಿ ಆಡಿಷನ್ ಕೊಟ್ಟು ಒಂದೇ ದಿನದಲ್ಲಿ ನಾನು ಸೆಲೆಕ್ಟ್ ಆಗಿ ಒಂದೇ ದಿನ ನನ್ನ ಪಾತ್ರಗೆ ನೀನೇ ಅಂತ ಹೇಳಿಲ್ಲ. ಬಿಕಾಸ್ ದ ಜರ್ನಿ ವಾಸ್ ಸೋ ಡಿಫಿಕಲ್ಟ್. ಒಂದಿನ ಅವರು ಬಂದಿದ್ದಾರೆ, ನಾನು ಯಾರಿಗೆ ರೆಫರ್ ಮಾಡಿದ್ರು, ಚೇತನ್ ಅಂತ. ಸರ್ಗೆ ನನ್ನ ಪ್ರೊಫೈಲ್ ಕಳಿಸ್ತಾರೆ. ಸರ್ ನನ್ನ ಪ್ರೊಫೈಲ್ ಓಕೆ ಮಾಡಿ ಕಾಲ್ ಮಾಡ್ತಾರೆ, ಇದೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಿಮ್ ಪ್ರೊಫೈಲ್ ನೋಡಿದೀವಿ, ನಮ್ಗೆ ಬಂದು ನಮ್ಮ ಆಫೀಸಿಗೆ ಮೀಟ್ ಮಾಡಿ ಈ ದಿನ ಆಡಿಷನ್ ಇರುತ್ತೆ ಅಂತ. ಓಕೆ ಸರ್ ಅಂತ ಹೇಳ್ತಾರೆ. ಹೋದೆ, ಒಂದು ಡೈರೆಕ್ಟ್ ಶೀಟ್ ಕೊಟ್ರು, ಆಡಿಷನ್ ಮಾಡಿದ್ರು. ಆಮೇಲೆ ಹೇಳಿದ್ರು ಇವಾಗ ಇನ್ನೂ ಸ್ಕ್ರಿಪ್ಟ್ ರೈಟ್ ಆಗಿಲ್ಲಮ್ಮ, ಇವತ್ತಿಂದ ಇನ್ನು ನೆಕ್ಸ್ಟ್ ಮಂತ್ ನಾವು ಸ್ಕ್ರಿಪ್ಟ್ ಬರ್ದ್ಮೇಲೆ ಮತ್ತೊಂದ್ಸರಿ ಸ್ಕ್ರೀನ್ ಟೆಸ್ಟಿಂಗ್ ಕರಿತೀವಿ, ಬರ್ಬೇಕು ಅಂತ ಹೇಳಿದ್ರು. ಸರಿ ಸರ್ ಅಂತ. ಆಮೇಲೆ ಎಕ್ಸಾಕ್ಟ್ ಮತ್ತೆ ಒಂದು ಕಾಲ್ ಬಂತು, ಸ್ಕ್ರೀನ್ ಟೆಸ್ಟ್ ಇದೆ ಬಾರಮ್ಮ ಅಂತ. ಸ್ಕ್ರೀನ್ ಟೆಸ್ಟಿಂಗ್ ಹೋದೆ. ಮತ್ತೊಂದು ಅವಾಗ ಬೇರೆ ಡೈಲಾಗ್ ಕೊಟ್ರು, ಇದು ಮಾಡೋಣ ಅಂತ. ಓಕೆ ಮಾಡಿದೆ. ಮತ್ತೆ 1 ವೀಕ್ ಬಿಟ್ಟು ಹೇಳ್ತೀವಮ್ಮ ಏನಾಗುತ್ತೆ ಅಂತ. ಅದು ಸೆಕೆಂಡ್ ಟೈಮ್. ಥರ್ಡ್ ಟೈಮ್ 1 ವೀಕ್ ಬಿಟ್ಟು ಮತ್ತೆ ಕರೆದು ಮತ್ತೆ ಆಡಿಷನ್ ಮಾಡಿದ್ರು, ಬೇರೆ ಡೈಲಾಗ್ ಕೊಟ್ರು, ಮಾಡಿದ್ರು. ಥರ್ಡ್ ಟೈಮ್ ಮತ್ತೆ ಒಂದು 10 days ಬಿಟ್ಟು ಕರೆದ್ರು, ಮತ್ತೆ ಸ್ಕ್ರೀನ್ ಟೆಸ್ಟ್ ಮಾಡಿದ್ರು. ಇಲ್ಲ
ಪಾತ್ರದ ಬಗ್ಗೆ ಮಾತಾಡಿ. ಹೀಗಾಗಿ ಫೈನಲಿ ಓಕೆ ಅಂತ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದ್ರೆ ಈ ಕಥೆಯಲ್ಲಿ ನಂದೇ ಪ್ರಮುಖ ಪಾತ್ರ ಆಗಿರೋದ್ರಿಂದ ಏನು ಬಿಟ್ಕೊಡೋದಿಲ್ಲ. ಬಟ್ ಈ ಪಾತ್ರವನ್ನ ನನಗೆ ತಿಳಿದ ಮಟ್ಟ ಹಾಗೆ ಡೈರೆಕ್ಟರ್ ನನಗೆ ಹೇಳ್ಕೊಟ್ಟ ಹಾಗೆ ಶ್ರದ್ಧೆಯಿಂದ ನನ್ನ ಕೈಲಿ ಆದಷ್ಟು ಎಫರ್ಟ್ ಹಾಕಿ ಆ ಪಾತ್ರಕ್ಕೆ ಜೀವ ತುಂಬಿದೀನಿ. ಬಟ್ ನನ್ನಂತ ಹೊಸ ಕಲಾವಿದರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು, ಇಡೀ ನಮ್ಮ ಟೀಮಿಗೆ ಬೇಕು. ನೀವೆಲ್ಲರ ಆಶೀರ್ವಾದ ಸಿಕ್ಕರೆ ಇನ್ನೊಂದಿಷ್ಟು ಅಪಾರ್ಚುನಿಟಿಗಳು ನಮ್ಗೆ ಸಿಗಲಿ ಅಂತಾನೆ ನನ್ಗೆ ಹೇಳ್ಬೋದು. ಇದೇ ನಿರ್ದೇಶಕರು ಬಂದು ಈ ಕಥೆನ ನನಗೆ ಹೇಳಿದಾಗ ನಾನು ಅವ್ರನ್ನ ಒಂದೇ ಒಂದು ಕ್ವಶನ್ ಕೇಳಿದ್ದು, ಸರ್ ಈ ಸಿನಿಮಾ ಯಾವ ತರ ಮಾಡ್ಬೋದು ಅಂತ ಮೊದಲು ನಾನು ಮಾಡಿದ್ರೆ ಏನು ಬೆನಿಫಿಟ್ ಇದೆ ಅಂತ ಅಷ್ಟೇ ಕೇಳಿದೆ. ಸಂಪೂರ್ಣ ಮಾಹಿತಿ ಹೇಳಿದಾಗ ನಮ್ಗೆ ನಿರ್ದೇಶಕರು ಒಂದೇ ಒಂದು ವಿಚಾರ ಹೇಳಿದ್ರು ಮನೆಯಿಂದ, ಸರ್ ಈ ಸಿನಿಮಾ ಮಾಡೋಣ ಸರ್, ಹೊಸತನವಾಗಿ ಯಾವುದೇ ಕಾರಣಕ್ಕೂ ನಾವು ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ತೀವಿ, ಕಥೆ ಚೆನ್ನಾಗಿದೆ, ಮತ್ತೆ ನಮ್ಮ ಹೀರೋ ಆಗಿ ನಮ್ಮ ಸಿರಿಮನೆ ರಘುವನ್ನ ಆಯ್ಕೆ ಮಾಡೋಣ, ಅವ್ರಿಗೆ ಕಥೆ ಮುಂದ್ಕೊಡುತ್ತೆ ಅಂತ ಹೇಳಿದಾಗ ನಾವೆಲ್ಲ ಸ್ನೇಹಿತರಾಗಲಿ ನಿರ್ದೇಶಕರೆಲ್ಲ ಕೂತ್ಕೊಂಡು ಮಾತಾಡಿ ಆಯ್ತು ಸರ್ ತುಂಬಾ ನೀಗಡೆ ಮಾಡಿ ಅಂತ ಹೇಳಿ ಸಹಾಯ ಮಾಡೋದು. ಆಗ ಅವರು ತುಂಬಾ ಪ್ರೀತಿಯಿಂದ ಸಿನಿಮಾನ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಾನು ಎಲ್ಲರೂ ಒಂದು ಕಡಕಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಗೆಲ್ಲಿಸ್ಕೊಡಿ. ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ, ನೀವು ತುಂಬಾ ಸಹಕಾರ ಮಾಡಿದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೊಸ ಸಿನಿಮಾಗಳನ್ನ ಮತ್ತೆ ಮತ್ತೆ ಮಾಡಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಧನ್ಯವಾದಗಳು. ಒಬ್ಬ ಕ್ಲಾಸ್ ಮಾಸ್ ಫ್ಯಾಮಿಲಿ ಓರಿಯೆಂಟೆಡ್ ಹೀರೋನಾಗಿ ಲಾಂಚ್ ಮಾಡಿದ್ವಿ. ಅದನ್ನ ಏನು ಅನ್ಕೊಡೋದಕ್ಕಿಂತ ಹೆಚ್ಚಾಗಿ ಶ್ರಮ ಪಟ್ಟು ಪಾತ್ರ ಜೀವನ ತುಂಬಿ ಅದಕ್ಕೆ ಒಂದು ಅರ್ಥ ಕೊಟ್ಟರೆ ಧನ್ಯವಾದಗಳು. ಮತ್ತೆ ಹೊಸ ಕಲಾವಿದರು ರಕ್ಷಣಾ ಹನುಮಂತು, ಆ ಹುಡುಗಿ ಮೂರ್ತಿ ಚಿಕ್ಕದಾಗಿ ಕೀರ್ತಿ ತಗೋದು ಅಂತ ಚಿಕ್ಕದಾಗಿ ಪಾತ್ರದಲ್ಲಿ ತುಂಬಾ ತಲೆಯಾಗಿ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಚಿತ್ರದ ನಾಯಕಿ ಇವ್ರಿಗೆ ಕಥಾನಾಯಕಿಯಾಗಿ ಅವ್ರಿಗೆ ಇಡೀ ಕಥೆ ಆ ಹುಡುಗಿ ಮೇಲೆ ನಿಂತಿರುತ್ತೆ. ಆ ತರ ಒಂದು ಸಸ್ಪೆನ್ಸ್ ಸಿನಿಮಾ ಮಾಡಿದ್ವಿ. ಈ ಸಿನಿಮಾದಲ್ಲಿ DOP ಆಗಿ ನಮ್ಮ ದೀಪಕ್ ಕುಮಾರ್ ಅವರು ಆ ಪ್ರಕೃತಿ ಸೌಂದರ್ಯದಲ್ಲಿ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿ ಅಷ್ಟು ಸೌಂದರ್ಯ ತೋರಿಸಿದ್ದಾರೆ. ಮತ್ತೆ ಇದಕ್ಕೆ ಕೊರಿಯೋಗ್ರಾಫರ್ ಆಗಿ ರಘು ಮಾಸ್ಟರ್ ಅವರು ಮಾಡಿದ್ದಾರೆ, ಫೈಟ್ ಮಾಸ್ಟರ್ ಆಗಿ ಗಾಳಿ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ವಿಶಾಲಾಪ್ ಬಂದ್ಬಿಟ್ಟು, ಎಡಿಟರ್ ಧನುಷ್. ಮತ್ತೆ ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ನಮ್ಮ ಚಿತ್ರ ತಂಡ ಇದೆ. ಆ ತಂಡ ಹೋದ ಸಿನಿಮಾದಲ್ಲಿ ಇತ್ತು, ಈ ಸಿನಿಮಾದಲ್ಲಿ ಮುಂದಿನ ಸಿನಿಮಾದಲ್ಲಿ ಇರುತ್ತೆ. ಆ ತಂಡ ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ. ಮತ್ತೆ ಈ ಸಿನಿಮಾ ಬಂದ್ಬಿಟ್ಟು ಸಸ್ಪೆನ್ಸ್ ಚಾನಲ್ ಫಿಲಂ ಮಾಡಿದ್ವಿ. ಅಂದ್ರೆ ಇದರಲ್ಲಿ ಫೈಟು, ಲವ್, ಮಾಸು ಮತ್ತೆ ಸೆಂಟಿಮೆಂಟ್ ಪ್ರತಿಯೊಂದು ಫ್ಯಾಮಿಲಿ ಓರಿಯೆಂಟೆಡ್ ಏನು ಬೇಕೋ ಅಷ್ಟೊಂದು ಒಂದೇ ಸಿನಿಮಾದಲ್ಲಿ ತುಂಬಿ ಎಲ್ಲಾ ಪಾತ್ರಗಳು ಜೀವ ಕೊಟ್ಟು ಅದನ್ನ ನಿಭಾಯಿಸಿದ್ದಾರೆ. ಈ ಸಿನಿಮಾನ ಪೂರ್ತಿ ಶೂಟಿಂಗ್ ಬಂದ್ಬಿಟ್ಟು ಪ್ರಕೃತಿ ಮನೆಯಲ್ಲಿ ಸಕಲೇಶ್ಪುರ, ಹೊನ್ನಾವರ, ಮೂಡಿಗೆರೆ, ಉಡುಪಿ, ಕಾರ್ಕಳ ಈ ತರ ತುಂಬಾ ಹೊರಗಡೆ ಲೊಕೇಶನ್ ಮಾಡಿದ್ವಿ, ಮೈಸೂರು ಈ ತರ. ಇದರಲ್ಲಿ 3 ಸಾಂಗ್ಸ್ ಇದೆ, 3 ಫೈಟ್ ಇದೆ. ಈ ಸಿನಿಮಾನ ಎಲ್ಲರೂ ನೋಡಿ ಆಶೀರ್ವದಿಸಿ ಹರಿಸಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ. ಪ್ರಶ್ನೆ ಕೇಳ್ಬೋದು ಸರ್.